ನಾನಾ ಕೆಲಸಗಳನ್ನು ಹೇಳ್ತಾ, ಯದ್ಯಪಿ ಕಾರ್ತಿಕ ಮಾಸ ಅಂದರೆ ಕೇವಲ ವಿಷ್ಣುವಿನ ಉಪಾಸನೆಗೋಸ್ಕರ ಅಲ್ಲ, ಕಾರ್ತಿಕ ಮಾಸದಲ್ಲಿ ಸೂರ್ಯನ ಉಪಾಸನೆಯನ್ನು ಮಾಡಬಹುದು, ದುರ್ಗೆಯ ಉಪಾಸನೆಯನ್ನು ಮಾಡಬಹುದು, ಶಂಕರನ ಉಪಾಸನೆಯನ್ನು ಮಾಡಬಹುದು, ಇದನ್ನೆಲ್ಲ ಹೇಳ್ತಾರೆ. ಆದರೆ ಇಲ್ಲಿ ಹೇಳಿದಂತಹ ಎಲ್ಲ ವ್ರತ ನಿಯಮಗಳನ್ನೆಲ್ಲ ಹೇಳಿಯೂ ಅದನ್ನು ಯಾವ ಉದ್ದೇಶವಾಗಿ ಮಾಡಬೇಕು? ಒಂದು ವೇಳೆ ವಿಷ್ಣುವಿನ ಉದ್ದೇಶವಾಗಿ ಇಟ್ಟುಕೊಂಡಿದ್ದನ್ನು ಮಾಡಿದರೆ ಇದಕ್ಕೆ ವಿಶಿಷ್ಟವಾದಂತಹ ಫಲ ಇದೆ ಅಂತ. ಯತ್ಕಿಂಚಿತ್ ಕ್ರಿಯತೆ ಪುಣ್ಯಂ ವಿಷ್ಣುಮುದ್ದಿಶ್ಯ ಕಾರ್ತಿಕೆ ತಸ್ಯ ಕ್ಷಯಂ ನ ಪಶ್ಯಾಮಿ ಮಯೋಕ್ತಂ ತವ ನಾರದ. ದೀಪೋತ್ಸವ ವಿಷ್ಣುವಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮಾಡಲಿಕ್ಕಿದೆ. ಕಾರ್ತಿಕ ಮಾಸದಲ್ಲಿ ಗಣಪತಿಗೆ, ಸ್ಕಂದನಿಗೆ, ರುದ್ರನಿಗೆ, ದೇವಿಗೆ ಎಲ್ಲ ಕಡೆ ಕೂಡ ಆಗ್ತದೆ. ಆದರೆ ಅದಕ್ಕೆಲ್ಲವೂ ಕೂಡ ವಿಶೇಷ ಫಲ ಇದ್ದರೂ ಫಲಕ್ಕೆ ಮಿತಿ ಇದೆ. ಆ ಫಲ ಒಂದಲ್ಲ ಒಂದು ದಿನ ಅದು ಕೊನೆಗೊಳ್ಳುತ್ತದೆ. ಆದರೆ ಯಾವುದೇ ಕ್ರಿಯೆಗಳಾಗಲಿ, ದೀಪೋತ್ಸವವಾಗಲಿ ಅಥವಾ ದಾನ ಧರ್ಮಾದಿಗಳಾಗಲಿ, ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಇದು ಯಾವುದು ಮಾಡಿದರೂ, ತೀರ್ಥಕ್ಷೇತ್ರ ಯಾತ್ರೆ ಮಾಡುವುದಾದರೂ ಕೂಡ ವಿಷ್ಣು ಉದ್ದೇಶ, ವಿಷ್ಣುವನ್ನು ನಾವು ಉದ್ದೇಶವಾಗಿ ಇಟ್ಟುಕೊಂಡು ಅವನ ಅನುಗ್ರಹಕ್ಕೋಸ್ಕರ ಮಾಡುವುದಾದರೆ ಇದು ವಿಶಿಷ್ಟವಾದಂತಹ ಫಲವನ್ನು ಕೊಡ್ತದೆ. ದೀಪದಾನಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಶಿವ ವಿಷ್ಣುರು ಗೃಹಾಭಾವೇ ಸರ್ವ ದೇವಾಲಯೇಶ್ವಪಿ. ಶಿವನ ವಿಷ್ಣುವಿನ ದೇವಾಲಯದಲ್ಲಿ ವಿಶೇಷವಾಗಿ ಫಲ. ಅದು ಅಲ್ಲ ಅಂತಾದರೆ ಉಳಿದ ದೇವಾಲಯಗಳಲ್ಲೂ ಮಾಡಬಹುದು, ಅಥವಾ ದೊಡ್ಡದಾದಂತಹ ಅರಣ್ಯದಲ್ಲೂ ಕೂಡ ಮಾಡಬಹುದು. ಹೀಗೆ ದಾನಗಳನ್ನು ಅಥವಾ ದೀಪೋತ್ಸವಗಳನ್ನು ಇದನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಮಾಡಬೇಕು. ಇದನ್ನೆಲ್ಲ ಮಾಡಲಿಕ್ಕಾಗಲಿಲ್ಲ. ವಿಶೇಷವಾದಂತಹ ಗೋದಾನ, ಭೂದಾನ, ಹಿರಣ್ಯದಾನ ಇದನ್ನೆಲ್ಲ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಶ್ರವಣಾತ್ ಸರ್ವತೀರ್ಥಾವಗಾಹೋತ್ಥಂ ನರ್ತಕ ಫಲಮಾಪ್ನುಯಾತ್. ಒಂದು ವೇಳೆ ದೇವಸ್ಥಾನದಲ್ಲಿ ದೇವರ ಸೇವೆಯ ರೂಪದಲ್ಲಿ ಯಾರಾದರೂ ಒಬ್ಬ ನರ್ತನ ಮಾಡುವುದಾದರೆ ಅವನಿಗೆ ಹಣ ಕೊಟ್ಟರೆ, ದೀಪದಾನಾದಿಗಳನ್ನು ಹೇಳ್ತಾ ದೀಪದಾನ ತನಗೆ ಮಾಡಲಿಕ್ಕಾಗದಿದ್ದರೆ, ದೀಪದಾನ ಅಂದರೆ ದೀಪವನ್ನು ಉರಿಸುವುದಷ್ಟೇ. ಇಲ್ಲಿ ದೀಪದಾನ ಅಂತ ಹೇಳಿದ್ದು ಯೋಗ್ಯನಾದಂತಹ ಬ್ರಾಹ್ಮಣನನ್ನು ಕರೆದು ಅವನಿಗೆ ದೀಪದಾನ ಅಂತಲ್ಲ, ದೇವರ ಮುಂದೆ ದೀಪ ಉರಿಸೋದು, ಇದೇ ದೀಪದಾನ. ಅಕಸ್ಮಾತ್ ಅದಾಗಲಿಲ್ಲ ಅಂತಂದರೆ ಅದಕ್ಕೆ ಬೇಕಾದಂತಹ ಬತ್ತಿಯನ್ನು, ಎಣ್ಣೆಯನ್ನು ದಾನ ಕೊಡಬಹುದು. ಎಣ್ಣೆ ಬತ್ತಿ ಸಿಕ್ಕಿದ್ರೆ ನಮಗೆ ಈ ದೀಪ ಉರಿಸ್ಬೋದಲ್ವಾ? ಅಂದರೆ ನಾವು ಎಲ್ಲೋ ಪ್ರಯಾಣದಲ್ಲಿದ್ದೇವೆ, ಮನೆಯಲ್ಲಿಲ್ಲ, ಆವಾಗ ಹೇಗೆ ದೀಪದಾನ ಮಾಡಲಿ, ದೀಪ ಉರಿಸಲಿ? ಅದಕ್ಕೋಸ್ಕರ ಒಂದಷ್ಟು ಮಂದಿಗೆ ನನ್ನ ಲೆಕ್ಕದಲ್ಲಿ ದೀಪ ಉರಿಸಿ ಅಂತ ಎಣ್ಣೆಯನ್ನು ಬತ್ತಿಯನ್ನು ಕೊಟ್ಟರಾಗ್ಬೋದು. ಅಥವಾ ಎಲ್ಲವನ್ನು ಕೊಡಲಿಕ್ಕಾಗದಿದ್ದರೆ ಯಾವುದಾದ್ರೂ ಒಂದೊಂದು ವಸ್ತುಗಳನ್ನಾದರೂ ಕೂಡ ಕೊಡಿ, ಕಾರ್ತಿಕ ಮಾಸದ ಪುಣ್ಯ ನಿಮಗೆ ಬರ್ತದೆ. ಹೀಗೆ ಇದಕ್ಕೆಲ್ಲ ಸಾಧ್ಯವಾಗದೇ ಇದ್ದರೆ ದೇವಾಲಯದಲ್ಲಿದ್ದಲ್ಲಿ ದೇವರ ಸೇವೆಯ ರೂಪದಲ್ಲಿ ಯಾರು ನೃತ್ಯ ಮಾಡ್ತಾನೆ ಅವನಿಗೆ ಹಣ ಕೊಟ್ಟರೂ ಕೂಡ ಪುಣ್ಯ ಇದೆ. ಸರ್ವ ತೀರ್ಥಾವಗಾಹೋತ್ತಂ, ಸಕಲ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿದಂತಹ ಪುಣ್ಯ ಇದೆ. ಇನ್ನು ವಾದ್ಯಕೃತ್ ಪುರುಷಶ್ಚಾಪಿ ವಾಜಪೇಯ ಫಲಂ ಲಭೇತ್. ತನ್ನಲ್ಲಿ ಹಣ ಇಲ್ಲ, ತಾನು ವಾದ್ಯ ಊದ್ತೇನೆ ಅಂತಂದರೆ ವಾದ್ಯ ಊದಿದ್ರೂ ಕೂಡ ಆಗ್ಬೋದು, ಅದೂ ಕೂಡ ಒಂದು ಸೇವೆಯೇ. ಸರ್ವಮೇತರ್ ಲಭೇತ್ ಪುಣ್ಯಂ ಏತೇಷಾಂ ದ್ರವ್ಯದ ಪುಮಾನ್. ನೃತ್ಯ ಮಾಡುವುದು, ಗಾಯನ ಮಾಡುವುದು, ಇದರಿಂದಲೇ ಏನು ಪುಣ್ಯವೋ ಆ ಪುಣ್ಯ ಅವರಿಗೆ ಹಣ ಕೊಟ್ಟು ಮಾಡಿಸುವುದರಿಂದಲೂ ಕೂಡ ಇದೆ. ಶ್ರವಣಾತ್ ದರ್ಶನಾದ್ವಾಪಿ ಷಡಂಶಂ ಫಲಮಾಪ್ನುಯಾತ್. ಆದರೆ ಹಣ ಕೊಟ್ಟವರಿಗೆ ಪೂರ್ಣ ಫಲ ಇಲ್ಲ, 6ನೇ ಒಂದು ಫಲ, 6ನೇ ಒಂದು ಭಾಗ. ಹಾಗೆ ದರ್ಶನಾತ್ ಶ್ರವಣಾದ್ವಾಪಿ, ನೃತ್ಯ ಮಾಡ್ತಾ ಇದ್ದಾನೆ, ನೋಡಿ ಅವರಿಗೆ, ನೋಡುವವರಿಗೊಂದು ಫಲ ಇದೆ. ಈ ಫಲಗಳೆಲ್ಲ ಎಷ್ಟು ಬರ್ತದೆ? ಒಂದು ವೇದಿಕೆಯಲ್ಲಿ ನೃತ್ಯ ಮಾಡ್ತಾ ಇದ್ದಾರೆ, ದೇವಸ್ಥಾನದ ವೇದಿಕೆ, ನೋಡುವವನು ನೃತ್ಯವನ್ನು ನೋಡ್ತಾನೆ, ಅನುಭವಿಸ್ತಾನೆ, ಸಂತೋಷವನ್ನು ಅನುಭವಿಸ್ತಾನೆ. ಇವನಿಗೆ ಧರ್ಮದ ಎಚ್ಚರ, ದೇವರ ಎಚ್ಚರ ಎಲ್ಲಿದೆ? ಅವನಿಗೆ ಯಾಕೆ ಪುಣ್ಯ? ಈ ದೇವರ ಎಚ್ಚರ ಬೇಕು. ನೃತ್ಯ ಮಾಡುವವನಿಗೂ ಕೂಡ ದೇವರ ಎಚ್ಚರ ಬೇಕು, ಅದನ್ನು ನೋಡುವವನಿಗೂ ಬೇಕು. ದೇವರ ಸೇವೆ, ದೇವರ ಉತ್ಸವದ ಸಮಯ, ವೇದಿಕೆಯಲ್ಲಿ ಸಂಗೀತವನ್ನು ನುಡಿಸಬೇಕು, ಹೇಳಬೇಕು ಅಂತಂದುಕೊಂಡು ಕರೆದಾಗ ಅವರಿಗೆ ಪುಣ್ಯ ಇದೆ. ಯಾವಾಗ ಅವರು ಕೂಡ ಆ ಭಕ್ತಿಯಲ್ಲಿ, ಭಾವದಲ್ಲಿ, ವಿಷ್ಣುವಿನ ಸ್ಮರಣೆಯಲ್ಲೇ ಮಾಡಬೇಕು. ಹೀಗೆ ನೋಡುವವನೂ ಕೂಡ ಈ ದೃಷ್ಟಿಯಿಂದ ಇಲ್ಲಿ ನಡೀತಾ ಇರುವಂತಹ ನೃತ್ಯ, ಹಾಡು, ವಾದನ ಇದೆಲ್ಲವೂ ಕೂಡ ಗುಡಿಯೊಳಗಿರತಕ್ಕಂತಹ ಕೃಷ್ಣನ ಸೇವೆ ಅಂತ ಎಚ್ಚರದಿಂದ ನೋಡಿದರೆ ಅವನಿಗೂ ಕೂಡ ಅದಕ್ಕೆ ಸರಿಯಾದಂತಹ ಫಲ. ಹೀಗೆ
ಈ ಕಾರ್ತಿಕ ಮಾಸದಲ್ಲಿ ಈ ಎಲ್ಲ ರೀತಿಯಿಂದಲೂ ಕೂಡ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇನ್ನು ವಿಷ್ಣುವಿನ ಪೂಜೆಯನ್ನು ಹೇಳಿದ್ದಾರೆ. ವಿಷ್ಣುವಿನ ಪೂಜೆಯನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಎಲ್ಲೋ ಪ್ರಯಾಣದಲ್ಲೂ ಇದ್ದೇವೆ ಅಥವಾ ಮನೆಯಲ್ಲಿ ವಿಷ್ಣುವಿನ ಪ್ರತೀಕ ಇಲ್ಲ, ಆಗ ಏನು ಮಾಡಬೇಕು? ಶ್ರೀ ವಿಷ್ಣು ಪೂಜನಾಭಾವೇ ತುಳಸಿ ಧಾತ್ರಿ ಪೂಜನಂ. ತುಳಸಿಗೆ ಮತ್ತು ಧಾತ್ರಿ ಅಂದರೆ ನೆಲ್ಲಿಕಾಯಿ, ಅದರ ಗಿಡಕ್ಕೆ ಮರಕ್ಕೆ ಪೂಜೆ ಮಾಡಿದರೆ ಆಗ್ತದೆ. ವಿಷ್ಣುವಿಗೆ ಮಾಡಿದಂತಹ ಪೂಜೆಯ ಫಲ ಇದೆ. ಸರ್ವಾಭಾವೇ ವ್ರತೀ ಕುರಿಯಾತ್ ಬ್ರಾಹ್ಮಣಾನಾಂ ಗವಾಮಪಿ. ಕಾರ್ತಿಕ ಮಾಸದ ವ್ರತದಲ್ಲಿದ್ದಾನೆ, ಇದು ಯಾವುದೂ ಇಲ್ಲ, ಆವಾಗ ಬ್ರಾಹ್ಮಣರ ಗೋವುಗಳ ಸೇವೆ, ಅವುಗಳಿಗೆ ಊಟ ಅಥವಾ ಗೋಗ್ರಾಸ ಇದನ್ನು ಕೊಟ್ಟರೂ ಕೂಡ ಆದೀತು. ಅಲ್ಲ, ಎಲ್ಲರಿಗೂ ಕೂಡ ಈ ಅನುಕೂಲ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರೋ ಒಬ್ಬ ಇದು ಯಾವುದನ್ನೂ ಕೂಡ ಮಾಡಲಿಕ್ಕೆ ಅನುಕೂಲ ಇಲ್ಲದವ ಬಡವ ಇದ್ದಾನೆ, ಅವನ ಕೈಯಲ್ಲಿ ಏನೂ ಇಲ್ಲ, ತಾನು ದಿವಾಳಿ ಆಗಿದ್ದಾನೆ, ಆದರೆ ಶ್ರದ್ಧೆ ಉಂಟು, ಏನೋ ವ್ರತ ಮಾಡಬೇಕು, ಕಾರ್ತಿಕ ಮಾಸದ ಪುಣ್ಯದಿಂದ ನಾನು ಶ್ರೇಯಸ್ಸನ್ನು ಪಡಿಬೇಕು ಅಂತ. ಅದಕ್ಕೆ ತಸ್ಯಾಪ್ಯಭಾವೇ ಮನಸಿ ವಿಷ್ಣೋರ್ ನಾಮಾನು ಕೀರ್ತನ. ಅದು ಯಾವುದೂ ಇಲ್ಲ, ಮೂಲವಾಗಿ ಅದರಲ್ಲಿ ಬೇಕಾಗಿರುವಂಥದ್ದು ಭಗವಂತನ ನಾಮಕೀರ್ತನೆ ಮಾಡಿದರೆ ಆಯಿತು. ನಾಮಕೀರ್ತನೆ ಇಲ್ಲದೆ ಇಷ್ಟೆಲ್ಲ ಮಾಡಿದರೂ ಕೂಡ ಅದಕ್ಕೆ ಸತ್ವ ಇಲ್ಲ. ಮೂಲವಾಗಿ ಬೇಕಾಗಿರುವಂಥದ್ದು ನಾಮಕೀರ್ತನೆ, ಅದಕ್ಕೋಸ್ಕರ ಇದೆಲ್ಲವೂ ಕೂಡ ಇದೆ. ಆದ್ದರಿಂದ ಯಾವುದೂ ಮಾಡಲಿಕ್ಕೆ ಶಕ್ತನಾಗದೇ ಇದ್ದರೆ ಭಗವಂತನ ನಾಮಕೀರ್ತನೆಯನ್ನು ಮಾಡಿಯೂ ಕೂಡ ಅದಕ್ಕೋಸ್ಕರನೇ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ತುಳಸಿ ಸಂಕೀರ್ತನೆ, ಈ ಕೀರ್ತನೆ ಎಲ್ಲ ಹುಟ್ಟಿದ್ದು ಕೊನೆಯಲ್ಲಿ ಎಲ್ಲರಿಗೂ ಕೂಡ ಪುಣ್ಯ ಸಂಪಾದನೆ ಮಾಡುವಂತೆ ಭಗವಂತನ ಅನುಗ್ರಹ ಆಗುವಂತಾಗಬೇಕು. ಅದಕ್ಕೋಸ್ಕರ ಹರಿಯ ನಾಮಕೀರ್ತನೆ. ಕೆಲವರಿಗೆ ಶಾಲಗ್ರಾಮ ಶಿಲೆಯನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಸ್ತ್ರೀಯಾದಿಗಳಿಗೆ ಮುಟ್ಲಿಕ್ಕಿಲ್ಲ ಅಂತ ಹೇಳಿದ್ದಿದೆ. ಹಾಗಿರುವಾಗ ಆ ಪುಣ್ಯ ಬೇಕಲ್ಲ, ಅದರಿಂದ ಸರ್ವಾಧಿಕಾರಿಕವಾದದ್ದು ಭಗವತ್ ಸ್ಮರಣೆ. ನಾವು ನಮಗೆ ಇದೇ ರೀತಿಯಲ್ಲಿ ಪುಣ್ಯ ಸಂಪಾದನೆ ಆಗಬೇಕು ಅಂತ ಹಠ ಹಿಡಿಯುವಾಗಿಲ್ಲ. ನಿಮಗೆ ಬೇಕಾದಂತಹ ಪುಣ್ಯ ಅದು ಕರ್ಮದಿಂದ ಬರುವುದಲ್ಲ, ನಮ್ಮ ಶ್ರದ್ಧೆಗನುಗುಣವಾಗಿ ದೇವರು ಕೊಡುವಂಥದ್ದು ಪುಣ್ಯ. ಆದ್ದರಿಂದ ಕೊಡುವವನೇ ನನ್ನ ನಾಮಸ್ಮರಣೆ ಮಾತ್ರದಿಂದಲೂ ಕೂಡ ಆ ಕಾರ್ತಿಕ ಮಾಸದ ವ್ರತದ ಪುಣ್ಯ ಬರ್ತದೆ ಅಂತ ಹೇಳಿದ್ರಿಂದ ಅದು ಸಾರ್ವಜನಿಕವಾದಂತಹ ವ್ರತ ಅಂತ ಅನ್ನಿಸಿಕೊಂಡಿದೆ. ಮುಂದೆ ಕಾರ್ತಿಕ ಮಾಸದಲ್ಲಿ ಸ್ನಾನವನ್ನು ಮಾಡಬೇಕು, ಜಾಗರಣ, ದೀಪದಾನ, ತುಳಸಿ ವನವನ್ನು ಪರಿಪಾಲನೆ ಮಾಡುವುದು, ಇದೆಲ್ಲ ಪ್ರಧಾನವಾದಂತಹ ಕರ್ತವ್ಯ ಅಂತ ಹೇಳಿದ್ದಾರೆ. ಇನ್ನು ಕಾರ್ತಿಕ ಸ್ನಾನವನ್ನು ಮಾಡಲಿಕ್ಕಿದೆ. ಕಾರ್ತಿಕ ಸ್ನಾನ ಯಾವಾಗ ಮಾಡಬೇಕು ಇದನ್ನೆಲ್ಲ ವಿಶೇಷವಾಗಿ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ಸೂರ್ಯೋದಯಕ್ಕೆ 1.5 ಗಂಟೆ ಮೊದಲಿಗೆ ಅರುಣೋದಯ ಕಾಲದಲ್ಲಿ ಸ್ನಾನಕ್ಕೆ ಹೋಗಲಿಕ್ಕೆ, ಸ್ನಾನವನ್ನು ಮಾಡುವಾಗ ಹೇಳಬೇಕಾದಂತಹ ಮಂತ್ರಗಳು, ಅರ್ಘ್ಯ ಕೊಡುವಂಥದ್ದು, ಇದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾ ಎಲ್ಲಿ ಸ್ನಾನ ಮಾಡಬೇಕು ಅಂತ. ಕಾರ್ತಿಕ ಸ್ನಾನ ಮಾಡುವುದಾದರೆ ಎಲ್ಲಿ, ಯಾವತ್ತು ಎಲ್ಲಿ ಮಾಡ್ತೇವೋ ಅಲ್ಲಿ. ಆದರೆ ಯಾವತ್ತು ನಾವು ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದಾದರೆ ಅದು ಅತ್ಯಂತ ಕನಿಷ್ಠ. ಕಾರ್ತಿಕ ಮಾಸದಲ್ಲಿ ಮಾತ್ರ ಅಲ್ಲ, ಉಳಿದ ದಿನಗಳಲ್ಲಿಯೂ ಕೂಡ. ಉಷ್ಣೋದಕೇನ ಕರ್ತವ್ಯಂ ಸ್ನಾನಂ ಕುತ್ರಾಪಿ ಕಾರ್ತಿಕೆ. ಸ್ನಾನ ಮಾಡುವುದು ಉಷ್ಣೋದಕದಲ್ಲಿ ಅಂತಂದರೆ ಸರಿ, ಅದಕ್ಕಿಂತ ಸ್ವಲ್ಪ ಒಳ್ಳೆಯದು ತಣ್ಣೀರಿನಲ್ಲಿ ಸ್ನಾನ ಮಾಡುವುದು. ಅದಕ್ಕಿಂತ ಸ್ವಲ್ಪ ಒಳ್ಳೆಯದು ಬಾವಿಕಟ್ಟೆಯಲ್ಲಿ ನೀರನ್ನು ಸೇದಿ ಸ್ನಾನ ಮಾಡುವುದು. ಇದು ಎಲ್ಲಿ ಯಾವಾಗ ಅಂದರೆ ಸೂರ್ಯೋದಯ ಆಗುವುದಕ್ಕಿಂತ ಮೊದಲು. ಅದಕ್ಕಿಂತ ಸ್ವಲ್ಪ ಒಳ್ಳೆಯದು, ಮತ್ತೆ ಸ್ವಲ್ಪ ಅಂದರೆ ಬಾತ್ರೂಮ್ನಲ್ಲಿ ತಣ್ಣೀರು ಸ್ನಾನ ಮಾಡುವುದಕ್ಕಿಂತ 100 ಪಟ್ಟು ದೊಡ್ಡದು ಬಾವಿಕಟ್ಟೆಯಲ್ಲಿ ಸ್ನಾನ ಮಾಡುವುದು, ಸೇದಿ ಸ್ನಾನ ಮಾಡುವುದು. ಆದ್ದರಿಂದ ಸ್ವಲ್ಪ ಒಳ್ಳೆಯದು. ಅದರಿಂದ ಬಾವಿಕಟ್ಟೆಯಲ್ಲಿ ಯಾಕೆ ಸ್ನಾನ ಮಾಡಬೇಕು, ಬಾತ್ರೂಮಲ್ಲೇ ಸ್ನಾನ ಮಾಡೋಣ ಅಂದರೆ ಅಷ್ಟು ನಷ್ಟ ಆಗ್ತದೆ. ಶತಗುಣಂ ವರಂ ಅಂತ ಹೇಳ್ತಾರೆ. ಹಾಗೆ ಕೂಪಸ್ನಾನಕ್ಕಿಂತ ವಾಪಿ ಸ್ನಾನ ಅಂದರೆ ಬಾವಿಗೆ ಇಳಿದು ಮುಳುಗಿ ಸ್ನಾನ ಮಾಡುವುದು, ಅದು ಕೂಪಸ್ನಾನಕ್ಕಿಂತಲೂ 100 ಪಟ್ಟು ದೊಡ್ಡದು. ತತಃ ಐತಗುಣಂ ಪುಣ್ಯಂ ತಡಾಗ ಸ್ನಾನತೋ ಭವೇತ್. ಎಲ್ಲಿ ಹರಿಯುವ ನೀರಿದೆ ಆ ತಟಾಕದಲ್ಲಿ, ದೊಡ್ಡದಾದಂತಹ ಸರೋವರದಲ್ಲಿ ಸ್ನಾನ ಮಾಡಿದರೆ ಇಳಿಬಾವಿಯಲ್ಲಿ ಸ್ನಾನ ಮಾಡಿದಕ್ಕಿಂತ 1000 ಪಟ್ಟು ಹೆಚ್ಚು ಒಳ್ಳೆಯದು. ತಥೋ ದಶಗುಣಂ ಪುಣ್ಯಂ ನಿರ್ಜರೇಶು ನಿಮಜ್ಜನ. ಅದಕ್ಕಿಂತ 10 ಪಟ್ಟು ಹರಿಯುವ ನೀರಿನಲ್ಲಿ ಸ್ನಾನದಿಂದ, ಅದಕ್ಕಿಂತ ಹೆಚ್ಚು
ನದಿಯ ಸ್ನಾನದಲ್ಲಿ, ಅದರಲ್ಲಿಯೂ ಕೂಡ ಅದಕ್ಕಿಂತ 10 ಪಟ್ಟು ಹೆಚ್ಚಿನದ್ದು ನದಿಗಳ ಸಂಗಮದ ಪ್ರದೇಶದಲ್ಲಿ. ನದಿಯ ಸ್ನಾನಕ್ಕಿಂತ ನದಿಯು ತೀರ್ಥವಾಗಿದ್ದಲ್ಲಿ, ಗಂಗಾ ಯಮುನಾ ಇಂತಹ ತೀರ್ಥಗಳಾಗಿದ್ದಲ್ಲಿ ಸಾಮಾನ್ಯ ನದಿಗಿಂತ 10 ಪಟ್ಟು ಹೆಚ್ಚಿನ ಪುಣ್ಯ. ಅದಕ್ಕಿಂತ ಹೆಚ್ಚು 10 ಪಟ್ಟು ಪುಣ್ಯ ನದಿಗಳ ಸಂಗಮ, 2-3 ನದಿಗಳ ಸಂಗಮ ಆಗಿದ್ರೆ ಅಲ್ಲಿ. ಇದಕ್ಕಿಂತಲೂ ಹೆಚ್ಚಿನ ಪುಣ್ಯ ಸಿಂಧು, ಕೃಷ್ಣ, ವೇಣಿ, ಯಮುನಾ ಇತ್ಯಾದಿ ಮಹಾನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಅಂತ. ಸ್ನಾನಗಳಲ್ಲಿಯೂ ಕೂಡ ವ್ಯತ್ಯಾಸ ಇದೆ. ನಾವು ಮಾಡುವಂತಹ ಪುಣ್ಯಕರ್ಮದಲ್ಲಿಯೂ ಕೂಡ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದಷ್ಟು ಆ ಪುಣ್ಯ ಎಂಬುದು ಕೂಡ ಅಷ್ಟೇ ಸೂಕ್ಷ್ಮವಾಗಿರ್ತದೆ. ಸ್ನಾನವನ್ನು ಯಾವತ್ತಿಗೂ ಕೂಡ ರಾತ್ರಿ ಶೇಷೇ ಭವೇ ಸ್ನಾನಂ ಉತ್ತಮಂ ವಿಷ್ಣು ತುಷ್ಟಿತಂ. ಭಗವಂತನಿಗೆ ಇಷ್ಟ ಆಗಬೇಕು ಅಂತಂದರೆ ಇನ್ನೂ ಕೂಡ ರಾತ್ರಿ ಉಳಿದಿರುವಾಗ, ಅಂದರೆ ಇನ್ನೂ ಕೂಡ ಸೂರ್ಯೋದಯ ಆಗಲಿಲ್ಲ, ಅದನ್ನು ಹೇಳಿದ್ದು ಅರುಣೋದಯ ಕಾಲದಲ್ಲಿ ಅಂತ. ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಬೇಕಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಬೆಳಗ್ಗೆ ಎದ್ದು ದೇವರ ದೀಪವನ್ನು ಮತ್ತಷ್ಟು ಮಸಿ ತೆಗೆದು ಶುದ್ಧ ಮಾಡಿ, ಕೈಕಾಲು ಮುಖಗಳನ್ನೆಲ್ಲ ಶುದ್ಧ ಮಾಡಿಕೊಂಡು ದೇವರ ದೀಪವನ್ನು ಸರಿ ಮಾಡಿ, ಮತ್ತೆ ಉಳಿದ ಶೌಚಗಳನ್ನೆಲ್ಲ ಮುಗಿಸಿಕೊಂಡು ಮತ್ತೆ ಸ್ನಾನಕ್ಕೆ ಹೋಗಬೇಕಿದ್ರೆ ಅಷ್ಟು ಹೊತ್ತು ಬೇಕು. ಆದ್ದರಿಂದ ದೇವರಿಗೆ ಇಷ್ಟ ಆಗುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವ ಅರುಣೋದಯ ಕಾಲದಲ್ಲಿ ಸ್ನಾನಕ್ಕೆ ಹೋದರೆ. ಎಲ್ಲೋ ಹೋಗ್ಲಿಕ್ಕುಂಟು, ಬೇಗ 2 ಗಂಟೆಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಓಡ್ತೇನೆ ಅಂದರೆ ಅದು ದೇವರಿಗೆ ಇಷ್ಟವಾದ ಸ್ನಾನ ಆಗುವುದಿಲ್ಲ. ಇನ್ನೇನು ಸೂರ್ಯೋದಯ ಆಗಲಿಕ್ಕಿದೆ, ಅದಕ್ಕಿಂತ ಮೊದಲು 1/2 ಗಂಟೆ ಮೊದಲು ಸ್ನಾನ ಮಾಡಬೇಕು.